ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹರಕೆ ಇತ್ತು, ತೀರಿಸ್ಬೇಕಾಗಿತ್ತು ಪುರದಮ್ಮಂಗೆ. ಸೊ ಯಾವ ರೀತಿ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ, ಹಾಗೆಯೇ ಏನೆಲ್ಲ ಮಾಡಿದ್ವಿ ಇವತ್ತು, ಯಾವ ರೀತಿ ಹರಕೆ ತೀರಿಸಿದ್ವಿ ಮತ್ತು ಏನಕ್ಕೆ ಹರಕೆ ಹೊತ್ಕೊಂಡಿದ್ದೆ ಅಂತ ಎಲ್ಲ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆನೇ ಬೇಗ ಇದ್ದು ನಾವು ಪುರದಮ್ಮಂಗೆ ಹೋಗ್ತಾಯಿದ್ವಿ. ಇಲ್ಲಿಂದನೇ ಮೊಸರನ್ನ ಮಾಡಿಕೊಂಡು ದೇವರಿಗೆ ತಗೊಂಡೋಗಿದ್ವಿ. ಯಾಕೆಂದರೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಮೊಸರನ್ನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿಸೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಏನೇನು ಬೇಕೋ ಎಲ್ಲನೂ ನಾನು ಮುಂಚೆನೇ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ. ಹಾಗೆ ನಾನು ಕೂಡ ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ಬೆಳಗ್ಗೆ ನಾವು 5 ಗಂಟೆಗೇನೋ ಎದ್ದಿದ್ದು. 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ, ಹಾಗೆ ನಾವು ಕಾರ್ನ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಏನೇ ಶುಭ ಕಾರ್ಯಕ್ಕೆ ಹೋಗ್ಬೇಕು ಅಂತಂದರೆ ಯಾವುದೇ ಅಡೆತಡೆ ಬರಬಾರ್ದು ಅಂದ್ಬಿಟ್ಟು ಕಾರ್ಗೂ ಕೂಡ ನಾನು ಇಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಕಾರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಬಿಟ್ಟು ಊದುಬತ್ತಿನ ಬೆಳಗ್ಕೊಂಡು ಒಳ್ಳೇದಾಗ್ಲಪ್ಪ, ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಪ್ಪ ದೇವರೇ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಸೊ ಎಲ್ಲ ರೆಡಿಯಾಗಿ ನಾವೀಗ ಕಾರಲ್ಲಿ ಹೋಗ್ತಾಯಿದ್ದೀವಿ. ಏನು ನಾನು ಹರಕೆ ಹೊತ್ಕೊಂಡಿದ್ದೆ ಅಂತಂದರೆ, ಇದು ಬಂದ್ಬಿಟ್ಟು ನಾವು ಭಾನುವಾರ ಹೋಗ್ತಾ ಇರೋದು. ಮಗನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಅಂದ್ಬಿಟ್ಟು ನಾನು ದೇವರಿಗೆ ಹರಕೆ ಹೊತ್ಕೊಂಡಿದ್ದೆ. ಅದು ನಾವು ಬಲಿ ಅಂದರೆ ಜಾಸ್ತಿ ಪುರದಮ್ಮಂಗೆಲ್ಲ ಅದನ್ನೇ ಮಾಡ್ಕೊಳ್ಳೋದು ಹರಕೆನ. ಸೊ ಅದನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹರಕೆನ ಹೊತ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಪುರದಮ್ಮ ರೋಡು, ಹಾಸನ್ ಟು ಪುರದಮ್ಮ ರೋಡು. ತುಂಬಾ ಚೆನ್ನಾಗಿದೆ ನೇಚರ್ ಕೂಡ ಅಲ್ಲೆಲ್ಲ ಆ ಕಡೆ. ಆಮೇಲೆ ಮಾರ್ನಿಂಗ್ ಬೇಗ ಹೋದರೆ ನಾವು ಆದಷ್ಟು ಬೇಗ ನಾವು ನಮ್ಮ ಏನು ಅಡುಗೆ ಎಲ್ಲ ಏನಿರುತ್ತೆ ಹರಕೆನ ತೀರಿಸ್ಕೊಂಡು ಬಂದುಬಿಡ್ಬೋದು ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಸೊ ನಾವಿಲ್ಲಿ ರೀಚ್ ಆದಾಗ 8:30 ಆಗಿತ್ತು ಬೆಳಗ್ಗೆ. ಸೊ 8:30ಗೆ ರೀಚ್ ಆಗಿದ್ವಿ. ಫಸ್ಟು ನಾವು ಏನು ಮಾಡಬೇಕು ಅಂದರೆ, ಮೊಸರನ್ನ ಮಾಡ್ಕೊಂಡೋಗ್ತೀವಲ್ಲ ಆವಾಗ ದೇವರಿಗೆ ಹಣ್ಣು ಕಾಯಿ ಅರಿಶಿನ ಕುಂಕುಮ ಮತ್ತು ಹೂವು ಆಮೇಲೆ ತಂದಿರೋಂಥ ಮೊಸರನ್ನ ಎಲ್ಲ ತೊಗೊಂಡೋಗಿ ಫಸ್ಟು ದೇವರಿಗೆ ನಾವು ನೈವೇದ್ಯ ಮಾಡಿಸಿ ಅಲ್ಲಿ ಕೊಟ್ಟಂಥ ಭಂಡಾರ ತೊಗೊಂಡ್ಬಂದು ನಾವೇನು ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ದೇವರಿಗೆ ಬಲಿನ ಕೊಡ್ತಾರೆ. ಸೊ ಇಲ್ಲಿ ಬಂದಾಗ ನೋಡಿ ರಶ್ಶೇ ಇರಲಿಲ್ಲ. ನಾವು ಬಂದಾಗ ಬೆಳಗ್ಗೆ 8:30. ವೆದರ್ ಅಂತೂ ಫುಲ್ಲು ಕೋಲ್ಡ್ ಅವತ್ತು. ಒಂದು ರೀತಿ ಹಂಗಿದ್ದೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಒಳ್ಳೇದಂತ. ಯಾಕೆಂದರೆ ಬಿಸಿಲಾದರೆ ನಮಗೆ ಅಡುಗೆ ಎಲ್ಲ ಮಾಡ್ಕೊಳೋದೆಲ್ಲ ಹಿಂಸೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು ಅವತ್ತು ವೆದರು ಕೂಡ. ಆಮೇಲೆ ಈಗ ರೀಚ್ ಆದ್ವಿ ನಾವು. ಇದು ದೇವಸ್ಥಾನ, ಪುರದಮ್ಮನ ದೇವಸ್ಥಾನ ಇದು ಬಂತು. ಅದಾದಮೇಲೆ ನಾವು ಅಲ್ಲಿ ಹೋಗಿ ನಮ್ಮ ಕಾರಲ್ಲಿ ಎಲ್ಲ ಡಿಕ್ಕಿಲಿ ತುಂಬ್ಕೊಂಡು ಹೋಗಿದ್ವಿ. ಇಲ್ಲಿಂದ ಏನೇನು ಬೇಕು ಮನೆಯಿಂದ ಎಲ್ಲ ತುಂಬ್ಕೊಂಡು ಹೋಗಿದ್ವಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಹಾಲನ್ನ ಮಾಡಿದ್ವಿ. ಯಾಕೆಂದರೆ ಮಳೆ ಗಾಳಿ ಎಲ್ಲ ಬಂದರೆ ಹಿಂಸೆ ಆಗಿಬಿಡುತ್ತೆ, ಅಡುಗೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು 2,000 ಏನೋ ಅದಕ್ಕೆ ವಿತ್ ಪಾತ್ರೆ ಎಲ್ಲ ಅವರೇ ಕೊಟ್ಟಿದ್ದರು. ಹಾಗೆ ಇದು ದೇವಸ್ಥಾನ. ಫಸ್ಟ್ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಅದನ್ನೆಲ್ಲ ಕ್ಲೀನಿಂಗಿಗೆ ಕೊಟ್ಟಿದ್ದರು, ಕೋಳಿ ಮತ್ತು ಪಿಗ್ನ. ನಾವಿಲ್ಲಿ ಈರುಳ್ಳಿನೆಲ್ಲ ಹೆಚ್ಕೊತಾ ಇದ್ದೀವಿ. ಈರುಳ್ಳಿನ ನಾವು ಮನೆಯಿಂದ ರುಬ್ಕೊಂಡು ಹೋಗಿರಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಎಲ್ಲ ಮಾಡ್ಕೊಂಡೋದ್ವಿ. ಅಲ್ಲಿಗೆ ಹೋಗಿ ಈರುಳ್ಳಿ ಮತ್ತು ಕಾಯಿನೆಲ್ಲ ರುಬ್ಬಿಸ್ಕೊಂಡು ತೊಗೊಂಬಂದ್ವಿ. ಇಲ್ಲಿ ಚಿಕನ್ ರೆಡಿ ಆಗ್ತಾಯಿದೆ. ಇದು ಬಂದುಬಿಟ್ಟು ಗ್ರೇವಿ. ಹಾಗೆ ಆ ಕಡೆ ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ. ಆಮೇಲೆ ಮೊಟ್ಟೆ ಕೋಳಿನ ಒಂದು 5 kg ಮೊಟ್ಟೆ ಕೋಳಿ, ಹಾಗೆ ಬಾಯ್ಲರ್ ಕೋಳಿ ಒಂದು 7 kg ಏನೋ ತೊಗೊಂಬಂದಿದ್ವಿ. ಇದು ಬಂದುಬಿಟ್ಟು ಪಿಗ್ಗು. ನಾವು ಹೆಂಗಸ್ರು ಯಾರು ಅದನ್ನು ಮುಟ್ಟಲ್ಲ. ಸೊ ಗಂಡಸರು ಅವರೇ ಮಾಡ್ಕೊಂಡಿದ್ರು ಪಿಗ್ನ. ಹಾಗೆ ಇಲ್ಲಿ ಮುದ್ದೆನೂ ತಿರುಗ್ತಾ ಇದ್ದಾರೆ. ಸೊ ಅಡುಗೆ ಎಲ್ಲ ಒಂದು ಅರೌಂಡ್ 1:30, 1:45 ಹಂಗೆ ಆಯಿತು. ಇಲ್ಲಿ ನೋಡಿ, ಇದು ಪುರದಮ್ಮ. ನಾವು ಬೆಳಗ್ಗೆ ಹೋದಾಗ ಇಷ್ಟು ರಶ್ಶೇ ಇರಲಿಲ್ಲ, ತುಂಬ ಜನ ಬಂದಿದ್ದರು ಅಷ್ಟೊತ್ತಿಗಾಗಲೇ. ಇಲ್ಲಿ ನೀವು ಹೋದರೆ ಪ್ರತಿಯೊಂದು ಐಟಮು ಸಿಗುತ್ತೆ. ನೀವು ಏನು ತೊಗೊಂಡೋಗಿಲ್ಲ ಅಂದರೂ ನೀವು ಹರಕೆನ ತೀರಿಸ್ಕೊಂಬರ್ಬೋದು. ಯಾಕೆಂದರೆ ಪಾತ್ರೆ ಸಿಗುತ್ತೆ, ಸ್ಟವ್ ಸಿಗುತ್ತೆ, ನೀರು, ನಮ್ಗೆ ಏನು ಬೇಕೋ ಅದನ್ನೆಲ್ಲ ಇಟ್ಟಿರ್ತಾರೆ. ಇದು ನೋಡಿ, ಇಲ್ಲಿ ಅಷ್ಟೇ ಗ್ರೈಂಡರ್ ಕೂಡ ಇದೆ ರುಬ್ಬಕ್ಕೆ. ಅದರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಯಾಕೆಂದರೆ ಎಮರ್ಜೆನ್ಸಿಗೆ ಅನಿವಾರ್ಯತೆಗೆ ನಾವು ಅಲ್ಲಿ ನಮಗೇನು ಬೇಕೋ ಅದನ್ನ ನಾವು ತಗೊಳ್ಳೇಬೇಕಾಗತ್ತೆ. ಸೊ ನಿಮಗೆ ಅವಶ್ಯಕತೆ ಇದ್ದಿದ್ದು ಮಾತ್ರ ತೊಗೊಂಡ್ರೆ ಯೂಸ್ಫುಲ್ಲು. ಬರೆ ಹಾಕೋದು ಜಾಸ್ತಿ ಬೇಕು ತೊಗೊತಾರೆ ಅಂತ ಅಂದ್ಬಿಟ್ಟು ಬರೆ ಹಾಕೋದು ಜಾಸ್ತಿ. ಸೊ ನೋಡಿಕೊಂಡು ನಿಮ್ಗೆ ಏನೇನು ಬೇಕೋ ಅದನ್ನು ಮನೇಲಿ ಏನೇನು ಇರುತ್ತೆ ಅದನ್ನೆಲ್ಲ ತೊಗೊಂಡೋಗೋದು ಒಳ್ಳೆಯದು. ಬಟ್ ಆದ್ರೂ ಏನೂ ಒಂದಿಲ್ಲ ಅಂದರೂ ಸಿಗುತ್ತೆ, ಅದೊಂದು ಅಡ್ವಾಂಟೇಜ್ ಅಷ್ಟೇ. ಸೊ ಹಾಗೆ ನಾವಿಲ್ಲಿ ಒಂದು 2 ಗಂಟೆ ಆಯಿತು, ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ.
ಅಡುಗೆ ಎಲ್ಲ ಆದಮೇಲೆ ನಾವೇನು ಟೇಸ್ಟ್ ನೋಡೋಂಗಿಲ್ಲ ಅಡುಗೆದು. ಸೊ ಅಲ್ಲಿ ದೇವರಿಗೆ ಇದು ಈ ರೀತಿ ನಾವು ಕೊಟ್ಟಾದ್ಮೇಲೆ ಅಂದರೆ ಏನು ದೇವ್ರಿಗೆ ಒಪ್ಸಾದ್ಮೇಲೆ ನಾವು ಟೇಸ್ಟ್ ನೋಡಬೇಕಾಗತ್ತೆ. ಮತ್ತು ಒಂದು ಸರಿ ಇದನ್ನು ತೊಗೊಂಡೋದಾಗ ಏನು ಪ್ರಸಾದ ತೊಗೊಂಡೋದಾಗ ಮತ್ತು ಕಾಯಿ ಎಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ ಇಲ್ಲಿ ಗದ್ದಿಗೆ ಅಂತ ಇರುತ್ತೆ, ಇಲ್ಲಿ ನಾವು ಪೂಜೆನ ಮಾಡಿಕೊಂಡು ಆಮೇಲೆ ನಾವು ಅಲ್ಲಿಗೆ ಹೋಗಿ ಟೇಸ್ಟ್ನ ನೋಡಬೇಕಾಗತ್ತೆ. ಅಲ್ಲಿ ನಾವು ಏನೇ ಮಾಡಿರ್ತೀವಲ್ಲ ಅದನ್ನು ಎಲ್ಲನೂ ಸ್ವಲ್ಪ ಇಟ್ಟು ಪೂಜೆ ಮಾಡಿ ದೇವರಿಗೆ ಅರ್ಪಿಸಿ ಬರೋದು ಅಷ್ಟೇ. ಆದರೆ ಈ ಸರಿ ನೆಕ್ಸ್ಟ್ ನಾವು ಏನು ಪ್ರಸಾದ ಅಡುಗೆ ಮಾಡಿರ್ತೀವಲ್ಲ ಅದು ತೊಗೊಂಡೋಗ್ತೀವಲ್ಲ ಅದನ್ನ ದೇವಸ್ಥಾನದೊಳಗೆಲ್ಲ ಬಿಡೋಲ್ಲ. ಹೊರಗಡೆ ಈ ರೀತಿ ಒಂದು ಗದ್ಗೆ ಇರುತ್ತೆ, ಅಲ್ಲೇ ಇಟ್ಬಿಟ್ಟು ಎಲ್ಲ ನಾವೇನು ಮಾಡಿರ್ತೀವೋ ಅಡುಗೆ ಅದನ್ನು ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯನ ಮಾಡಿ ಬರೋದು. ಒಂಥರ ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಟೈಮಲ್ಲ ತಲೆ ಅಂತೂ ಓಡ್ತಾನೆ ಇರಲಿಲ್ಲ, ಏನು ಮಾಡಬೇಕು ಏನು ಅಂತ. ಸೊ ಇದಾಗಿತ್ತು ಸ್ಪೆಷಲು, ಇದು ಗ್ರೇವಿ ಮತ್ತು ಚಿಕನ್ ಸಾಂಬಾರು. ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಹೇಗಿತ್ತು ಹೇಗಾಯಿತು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.